ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಇಬ್ಬರು ಮನೆಗೆ ಬಂದಿದ್ದರು. ಹೀಗೆ ಅವ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆ್ಯಕ್ಚುಲಾಗಿ ಅವ್ರು ಬರ್ತಾರೆ ಅನ್ನೋ ಪ್ಲ್ಯಾನ್ ಕೂಡ ಇರಲಿಲ್ಲ. ಸಡನ್ಲಿ ಬಂದರು. ಆಮೇಲೆ ನಾನು ಈ ಥರ ಬೆಳಗ್ಗೆ ಏನೋ ಒಂದು ವಿಷಯಕ್ಕೆ ಬೇಜಾರಾಯಿತು, ಈ ಥರ ಅಳ್ತಿದ್ದೆ ಅಂತೆಲ್ಲ ಶೇರ್ ಮಾಡಿಕೊಂಡೆ. ಏನಕ್ಕೆ ಅಳ್ತಿದ್ದೆ ಏನು ಅಂತ ಅಂದರೆ, ಪಾಪುಗೆ ಲೂಸ್ ಮೋಷನ್ ಆಗ್ತಾಯಿತ್ತು. ಆಲ್ಮೋಸ್ಟ್ ಹೇಳ್ಬೇಕು ಅಂದರೆ ಒಂದು 5 ದಿನದಿಂದ ಲೂಸ್ ಮೋಷನ್ ಆಗ್ತಾಯಿತ್ತು. ಅದು ಹೇಗೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಕೂಡ ಅವಳು ಲೂಸ್ ಮೋಷನ್ ಮಾಡ್ಕೊತಾ ಇದ್ಲು. ಹಾಸ್ಪಿಟಲ್ಗೆ ಹೋಗಿ ನಾವು ಕೂಡ ಸಿರಪ್ ಎಲ್ಲ ತೊಗೊಂಬಂದು ಪಾಪುಗೆ ಹಾಕ್ತಾಯಿದ್ವಿ. ಬಟ್ ಏನೂ ಕೂಡ ಕಡಿಮೆ ಆಗೇ ಇರಲಿಲ್ಲ. ಅದೇ ಥರ ಸೇಮ್ ಅವಳು ಫಸ್ಟ್ ಹೇಗೆ ಮಾಡ್ತಾಯಿದ್ಲು ಗ್ರೀನ್ ಮೋಷನ್ ಅದೇ ಥರನೇ ಮಾಡ್ತಾಯಿದ್ಲು. ಸೊ ಈ ಥರ ಆಗ್ತಿದೆ ಏನ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಜ್ಜಿ ಹೇಳಿದ್ದು ಕೂಡ ಮಾಡಿದೆ, ಬಟ್ ಆಲ್ಸೋ ರಿಸಲ್ಟ್ ಇಲ್ಲ. ನಮ್ಮ ಅಜ್ಜಿ ಏನಂತ ಹೇಳಿದ್ರು ಅಂದರೆ, ಈ ದೃಷ್ಟಿ ಆಗಿರುತ್ತೆ ಅಂತ ಅನಿಸುತ್ತೆ, ಇಳೆ ತೆಗ್ದಾಕಮ್ಮ ಉಪ್ಪಲ್ಲಿ ಅಂತ ಹೇಳಿದ್ರು. ಅದನ್ನು ಮಾಡಿದೆ, ಬಟ್ ಆದರೆ ಅದು ಸರಿನೂ ಹೋಗಿರಲಿಲ್ಲ. ಅದಾದಮೇಲೆ ಮತ್ತೆಲ್ಲಾದರೂ ಹೊರಗಡೆ ಹೋಗಿ ಆಂಜನೇಯನ ದೇವಸ್ಥಾನದಲ್ಲಿ ಯಂತ್ರ ಹಾಕ್ಸ್ಕೊಂಬರೋಣ ಸಂಜೆ ಮೇಲೆ ಅಂತ ಪ್ಲ್ಯಾನ್ ಇತ್ತು. ಇವ್ರು ಹೇಗಿದ್ರು ಮಧ್ಯಾಹ್ನ ಬಂದ್ರಲ್ವ, ಈ ಥರ ಮಾಡಿದೆ, ಬಟ್ ಆಲ್ಸೋ ಸರಿ ಹೋಗಲಿಲ್ಲ. ನನಗೆ ಇನ್ನೇನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾರು ಗೊತ್ತಿದ್ರೆ ಹೇಳಿ ಅಂತ ಅಂದಿದ್ದಕ್ಕೆ ಅವರು ಅವ್ರ ಫ್ಯಾಮಿಲಿ ಮೆಂಬರಿಗೆ ಕಾಲ್ ಮಾಡಿಬಿಟ್ಟು ಏನಾಗಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ದಂಗೆ ಹೇಳಿದ್ರು, ಈ ಥರ ಪಾಪುಗೆ ಯಾರು ಪೀರಿಯಡ್ಸ್ ಇರೋರು ಎತ್ಕೊಂಡ್ರೆ ಆ ಥರ ಗ್ರೀನ್ ಮೋಷನ್ ಆಗುತ್ತೆ. ಅದು ಯಾರು ಪೀರಿಯಡ್ಸ್ ಆಗಿರೋರೇ ಅದು ಏನೋ ಒದ್ದೆ ತಲೆಯಿಂದ ದೃಷ್ಟಿ ತೆಗೆದ್ರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಸರಿ, ಇವಾಗ ಯಾರಪ್ಪ ಪೀರಿಯಡ್ಸ್ ಆಗಿದ್ದಾರೆ ಕರ್ಕೊಂಬಂದು ಅದೆಲ್ಲ ಮಾಡೋದಕ್ಕೆ, ಇವಾಗ ಪಾಪು ಬೇರೆ ಈ ಥರ ಮಾಡ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಕೇಳಿದಾಗ ಅವರು ಒಂದಷ್ಟು ಹೇಳಿದ್ರು, ಅವ್ರಿಗೆ ಗೊತ್ತಿರೋ ಟಿಪ್ಸು, ಅಂದರೆ ಯಾವ ರೀತಿ ಅದನ್ನು ತೆಗಿಬೋದು ಅನ್ನೋದನ್ನು. ಸೊ ಇಫ್ ಇನ್ ಕೇಸ್ ಯಾರಿಗಾದ್ರೂ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಏನಂದರೆ, ಒಂದು ಹೆಂಚನ್ನ ತೊಗೊಂಡು ಅದನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿರಬೇಕು ಸ್ಟವ್ ಮೇಲೆ. ಆಮೇಲೆ ಪಾಪುದೇನು ಯೂಸ್ ಮಾಡಿರ್ತಾರೆ ಅಲ್ವ ಬಟ್ಟೆ, ಆ ಬಟ್ಟೆಗಳನ್ನ ತೊಗೊಂಡು ಅದು ಚೆನ್ನಾಗಿ ಒಂದು ಸ್ವಲ್ಪ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿ ಒಂದು ಸ್ವಲ್ಪ ನೀರು ತೊಟ್ಟಿಕ್ಕೋ ಥರ ಈ ಥರ ಮಾಡಿಕೊಂಡು ಪಾಪುಗೆ 3 ಸತಿ ಇಳೆ ತೆಗೆದು, ಅಂದರೆ ದೃಷ್ಟಿ ತೆಗೆದು ಆ ನೀರನ್ನ ಹೆಂಚು ಮೇಲೆ ಚೆನ್ನಾಗಿ ಹಿಂಡ್ಬಿಡ್ಬೇಕು. ಅದು ಚುಸ್ ಅಂತ ಏನು ಇದಾಗುತ್ತೆ ಗೊತ್ತಾ, ಆ ಒಂದು ಇದರಲ್ಲಿ ಅದೆಲ್ಲ ಹೊಟ್ಟೋಗುತ್ತೆ. ಒಂದು ಸತಿ ಈ ಥರ ಮಾಡಿ ನೋಡಿ, ಸಂಜೆ ಅಷ್ಟೊತ್ತಿಗೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸರಿ, ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವ, ಇದೇನು ಸಿಂಪಲ್ ಆಗಿರೋದೇ ಅಲ್ವಾ, ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿದ್ವಿ. ನಂಬ್ತಿರೋ ಇಲ್ವೋ, ಅದು ಒಂದೇ ಸತಿ ಮಾಡಿದ್ದು. ನೆಕ್ಸ್ಟ್ ಪಾಪು ಅಲ್ಲಿ ಲೂಸ್ ಮೋಷನ್ನೇ ಮಾಡಿಲ್ಲ. ಬೆಳಗ್ಗೆ ಅವಳು ಎಷ್ಟು ಅಂದರೆ ಫುಲ್ಲು ವಾಟ್ರಿ ಥರ ಒಂಥರ ಗ್ರೀನ್ ಮೋಷನ್ ಮಾಡಿದ್ದು. ಆಮೇಲಿಂದ ಪಾಪು ಮಾಡಲೇ ಇಲ್ಲ. ಆಲ್ಮೋಸ್ಟ್ ಈ ಥರ ಆಗ್ತಾಯಿದ್ದು 5 ದಿನದಿಂದ. ನನಗೆ ಒಂಥರ ಆಶ್ಚರ್ಯ ಅನಿಸ್ಬಿಡ್ತು, ಇದೇನಪ್ಪ ಇದೆಲ್ಲ ನಾವು ಅಂದ್ಕೊತೀವಿ ಸುಳ್ಳು ಅಂತ. ಸೈಂಟಿಫಿಕಲಿ ಅದು ಬೇರೆ ಏನೇನೋ ಇರುತ್ತೆ, ಬಟ್ ನಿಜವಾಗ್ಲೂ ಅದು ಮಾಡಿದ ತಕ್ಷಣ ನಿಂತೇ ಹೋಯಿತು ಪಾಪುಗೆ ಲೂಸ್ ಮೋಷನ್ ಅಂತ. ಆಮೇಲೆ ನಾರ್ಮಲಿ ನೆಕ್ಸ್ಟ್ ಡೇ ಕರೆಕ್ಟಾಗೆ ಮೋಷನ್ ಎಲ್ಲ ಆಗ್ತಾಯಿತ್ತು. ಸೊ ನನಗೆ ಇದು ಒಂಥರ ಆಶ್ಚರ್ಯ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಹಾಗೆ ಶೇರ್ ಮಾಡಿಕೊಂಡೆ. ಸೊ ಇದು ನಂಬೋದು ಬಿಡೋದು ಅವ್ರವ್ರ ಇಷ್ಟ. ಯಾಕೆಂದರೆ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರೋದು ಫಸ್ಟ್ ಟೈಮ್ ಪಾಪುಗೆ. ಅಪ್ಪುದ್ರಲ್ಲಿ ಈ ಥರ ಎಲ್ಲ ಏನೂ ಆಗೇ ಇರಲಿಲ್ಲ. ನಾರ್ಮಲಿ ಅವನು ಚೆನ್ನಾಗೇ ಇದ್ದ, ಬಟ್ ಇದು ಫಾರ್ ದ ಫಸ್ಟ್ ಟೈಮ್ ಈ ಥರ ಆಗಿರೋದಲ್ವ, ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತು. ಸೊ ಕೆಲವೊಂದು ಊರುಗಳಲ್ಲಿ ಇವೆಲ್ಲ ಮಾಡ್ತಾರೆ, ಯಾಕಂದರೆ ಅಜ್ಜಿಗಳಿಗೆಲ್ಲ ಗೊತ್ತಿರುತ್ತೆ ಆವಾಗಿನ ಕಾಲದವ್ರಿಗೆ ಈ ಥರ ಇರಲಾಗಿದ್ರೆ ಏನು ಮಾಡಬೇಕು ಅನ್ನೋದೆಲ್ಲ, ಅದು ನೀಟಾಗಿ ಅವೆಲ್ಲ ತೆಗಿತಾರೆ. ಬಟ್ ನಮ್ಮ ಕಡೆ ಎಲ್ಲ ಅಷ್ಟಾಗಿ ಏನೂ ಗೊತ್ತಿರಲಿಲ್ಲ. ಬಟ್ ಅವ್ರು ಬಂದು ಹೇಳ್ಕೊಟ್ಟಿದ್ದು ಒಂಥರ ಒಳ್ಳೆಯದೇ ಆಯಿತು. ಸೊ ಇದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಕ್ಯಾರಿ ಬ್ಯಾಗ್ ಕೂಡ ತರಿಸ್ಕೊಂಡಿದ್ದೆ. ಇವಾಗ ಅಪ್ಪುಗೆ ಇನ್ನೇನು ಸ್ಕೂಲ್ ಶುರುವಾಗುತ್ತೆ, ಇನ್ನು 1 ಮಂತ್ ಇದೆ ಅಷ್ಟೇನೆ. ಸೊ ಇವಾಗ ಸ್ಕೂಲಿಗೆಲ್ಲ ಬಿಡೋದಕ್ಕೆ ಹೋಗೋ ಟೈಮಲ್ಲಿ ಬೇಕಾಗತ್ತೆ ಇದು ಕ್ಯಾರಿ ಬ್ಯಾಗ್. ಪಾಪುನೆಲ್ಲಿ ಬಿಟ್ಟು ಹೋಗೋದು ನನ್ನ ಮನೆಯಲ್ಲಿ. ಸೊ ಹಾಗಾಗಿ ಇದನ್ನು ತರಿಸ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೆ. ಹಾಗೆ ಯೂಸ್ ಮಾಡೋಣ ಅಂತ ಮಾಡಿದ್ದೆ. ನಿಜ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಐಬ್ರೋಸ್ ಕೂಡ ಮಾಡಿಸ್ಬೇಕಾಗಿತ್ತು. ಸರಿ, ಇದನ್ನು ಹಾಕ್ಕೊಂಡು ಹೋಗೋಣ ಪಾಪುನ, ಹೇಗಿರುತ್ತೆ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ತೊಗೊಂಡು ಬಂದಿದ್ದಾಯಿತು. ಇನ್ನು ಐಬ್ರೋಸ್ ಕೂಡ ಮಾಡಿಸ್ಕೊಂಡು ಬಂದೆ. ಇನ್ನು ಲಾಸ್ಟ್ ಟೈಮ್ ದೀಪ ಅವ್ರ ಮನೆಗೆ ಹೋದಾಗ ಅಳ್ಗುಳಿ ಮನೆನ ಆಟಾಡಿದ್ವಿ. ಅವಾಗ ಯಾರು ಸೋಲ್ತಾರೆ ಅವರು ಪಾನಿಪುರಿ ಕೊಡಿಸ್ಬೇಕು ಅನ್ನೋದೊಂದು ಆಗಿತ್ತು ಮಾತು. ಸೊ ಇವಾಗ ಏನು ಸಂಗೀತ ಅವರಿದ್ದಾರೆ, ಅವರು ಸೋತಿದ್ರು ಲಾಸ್ಟ್ ಟೈಮ್ ಅಳ್ಗುಳಿ ಮನೆಯಲ್ಲಿ. ಸೊ ಹಾಗಾಗಿ ಇವಾಗ ಪಾನಿಪುರಿ ಕೊಡಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋದರು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ನಾನಂತೂ ಸುಮಾರು ದಿನಗಳಾದಮೇಲೆ ಪಾನಿಪುರಿನ ತಿಂತಾಯಿದ್ದಿದ್ದು.
ಇನ್ನು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ದೀಪ ಅವ್ರ ಮನೆಗೆ. ಸೊ ದೀಪ ಅವರು ಹೇಗಿದ್ರು ಟ್ರೀಟ್ ಕೊಡಿಸಿದ್ರು, ಇನ್ನು ನಾನು ಏನೋ ಕೊಡಿಸ್ಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಸಮೋಸ ಮತ್ತು ಜಿಲೇಬಿನ ತೊಗೊಂಡು ಅವ್ರ ಮನೆಗೆ ಹೋದ್ವಿ. ಸೊ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಹೀಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಅದಾದಮೇಲೆ ನಾನು ಮಕ್ಕಳಿಬ್ರು ಕರ್ಕೊಂಡು ಮನೆಗೆ ಬಂದೆ. ಸೊ ಜೀವನ್ ಕೂಡ ಆಫೀಸಿಂದ ಅಷ್ಟೊತ್ತಿಗೆ ಬಂದಿದ್ದರು. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪ ಹಚ್ಬಿಡ್ತೀನಿ ಅಂತ ಅವರು ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ತಾ ಇದ್ದಾರೆ. ಇವಾಗ ಹೊರಗಡೆ ನೋಡಿದ್ರೆ ಫುಲ್ಲು ಜೋರು ಗಾಳಿ, ಹೇಗಿದ್ರು ಹಿಂದಿನ ದಿನ ಮಳೆ ಬಂದಿದೆ, ಇವತ್ತು ಹಾಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಣಗಾಕಿದ್ದಿದ್ದ ಬಟ್ಟೆಗಳನ್ನೆಲ್ಲ ಎತ್ಕೊಂಬರೋಣ ಅಂತ ಟೆರೇಸ್ಗೆ ಹೋಗಿದ್ದೆ. ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಜೀವನ ಆಗಲೇ ಪೂಜೆನೂ ಕೂಡ ಮಾಡಿಬಿಟ್ಟಿದ್ರು. ಎಷ್ಟು ಗಾಳಿ ಅಂದರೆ ಫುಲ್ಲು ನೆಲದ ಮೇಲೆ ಇರೋ ಕಸ ಎಲ್ಲ ಗಾಳಿನಲ್ಲೇ ಆರ್ತಾಯಿತ್ತು ಮೇಲೆ, ಅಷ್ಟು ಜೋರು ಗಾಳಿ ಬೀಸ್ತಾ ಇತ್ತು. ಇನ್ನು ಹೀಗೆ ಟಿ ವಿ ನೋಡ್ತಾ ಕುತ್ಕೊಂಡಿದ್ವಿ. ದೀಪ ಅವರು ಮತ್ತು ಸಂಗೀತ ಅವ್ರ ಮಗಳು ಎಲ್ಲರೂ ಕೂಡ ಬಂದರು. ಟೈಮ್ ಆಗಲೇ ಒಂದು 9:30 ಹಂಗಾಗಿತ್ತು. ಸೊ ಬಂದರು ಸಡನ್ಲಿ. ನಾನು ಇದು ಯಾರಪ್ಪ ಇಷ್ಟೊತ್ತಲ್ಲಿ ಕಾಲಿಂಗ್ ಬೆಲ್ ಮಾಡ್ತಿದ್ದಾರೆ, ನಮ್ಮ ಚಿಂಟು ಏನೋ ಬರ್ತೀನಿ ಅಂತ ಹೇಳಿಲ್ವಲ್ಲ, ಯಾರು ಅಂತ ನೋಡಿದ್ರೆ ದೀಪ ಅವರು, ಸಂಗೀತ ಮತ್ತು ಪೂರ್ವಿ ಎಲ್ಲರೂ ಬಂದಿದ್ದರು. ಏನು ಅಂತಂದರೆ ಕೇಕ್ ತೊಗೊಂಬಂದಿದ್ದಾರೆ ನನಗೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ. ಲೈಕ್ ನಂಗೆ ತುಂಬಾ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಯಾರಾದರೂ ಫ್ರೆಂಡ್ಸ್ ಬಂದು ನನಗೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಅಂತ ಅಂದರೆ ಯಾರೂ ಕೂಡ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಸೊ ಒಂಥರ ತುಂಬ ಖುಷಿ ಆಯಿತು. ಇಲ್ಲಿ ನೋಡು, ನಾನೊಂದು ಹೊಸ ಡ್ರೆಸ್ ಬೇರೆ ತರಿಸ್ಕೊಂಡೆ. ಮೀಶೋ ಅದು ಇವತ್ತೇ ಬಂತು. ಐ ಲವ್ ಬ್ಲ್ಯಾಕ್, ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಈ ಬಟ್ಟೆ ಏನಾಗಲ್ಲ, ಜಾರ್ಜೆಟ್ ಬಟ್ಟೆ ಚೆನ್ನಾಗಿರುತ್ತೆ. ಈ ಇನ್ನೊಂದು ಥರ ಬರುತ್ತೆ ನೋಡು, ಅದು ಶಕೆ ಅನಿಸುತ್ತೆ, ದಪ್ಪ ಬಟ್ಟೆ. ಇದು ಏನಾಗಲ್ಲ, ಶಕೆ ಅನಿಸಲ್ಲ. ಹೇಗೈತೆ ಅವ್ನಿಗೆ ಆ್ಯಕ್ಚುಲಾಗಿ ಮೂಡ್ ಅಲ್ಲೇ ಇತ್ತು. ಡಲ್ಲಾಗಿ ಬರುವಾಗ ಏನೂ ಮಾತೇ ಆಡಲಿಲ್ಲ. ಹೇಳ್ದಂಗೆಲ್ಲ ಎತ್ತಬಾರ್ದು ಅಪ್ಪು ಅಂತ ನಾನು ಸುಮ್ಮನೆ ಮಾಡಿದ್ದು, ಮಮ್ಮಿ ಬೈಬೇಡ ಅಂದ. ಹಂಗೆಲ್ಲ ಎತ್ತಬಾರ್ದು, ನಿನ್ಗೆ ಆಮೇಲೆ ಬೆನ್ನೋ ಬಂದರೆ ಏನು ಮಾಡೋಣ ಅಂತಂದರೆ, ಅಕ್ಕ ನಂದೇ ಉದ್ದ ಐತಲ್ಲ ಅಂತ. ಅಪ್ಪು ನೀರು ತಗೊಂಬೋಗು ಅಕ್ಕಂಗೆ, ಆಂಟಿಗೆ. ನೀ ನನ್ನ ಆಂಟಿ ಅಂತ್ಯಾ? ನೀ ನನಗಿಂತ 3 ವರ್ಷ ಚಿಕ್ಕೋಳು ಅಷ್ಟೇ. ಇನ್ನೇ ಅಜ್ಜಿ ಅನ್ಬೇಕು. ನಾನು ಅಕ್ಕ ಅನ್ಬೇಕು ನಿಮ್ಮನ್ನ ಲೆಕ್ಕದಲ್ಲಿ. ಅಕ್ಕ ಆಂಟಿ ಅಂತ ಅನ್ಸ್ತೀನಿ ನಾನು. ಅಕ್ಕ ಆಂಟಿ ಅಂತ ದೀಪಾರೆ. ಅಕ್ಕ ಆಂಟಿ ಅವಳಿಗೆ ಗೊತ್ತಾಗ್ಬಿಟ್ಟೈತಿ ಈಗ, ನನ್ಗೆ ಗೊತ್ತಿರೋರು ಇವರು ಅಂತ. ನಾನು ಈಗ ಜಸ್ಟ್ ಇನ್ಸ್ಟಾಗ್ರಾಮಿಗೆ ರೆಕಾರ್ಡ್ ಮಾಡ್ತಾ ಇದ್ದೆ. ಇವಾಗ ಅದೇ ವಿಡಿಯೋದು ಇವತ್ತು ಹೋಗಿ ಬಂದ್ವಲ್ಲ, ಅದೆಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕೋಣ ಅಂತ ರೆಕಾರ್ಡ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಸೋ ಮಚ್. ನಾನು ನಿಜ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅನ್ಕೊಂಡು ಇರಲಿಲ್ಲ, ಬರ್ತೀರಾ ಅಂತಾನೂ ಇರಲಿಲ್ಲ. ಏನ್ ಬೇಕು ಎದುರ್ಕೊಂಡಿದ್ದೀರ ನಿಮಗೋಸ್ಕರ? ಹಂಗನ್ಬಿಟ್ಟೆ ನಾನು 10 ಗಂಟೆಗೆ ಬರೋಣ ಅನ್ಕೊಂಡಿದ್ದು.
ಸೊ ದೀಪ ಅವರು, ಸಂಗೀತ ಅವರು, ಆಮೇಲೆ ಪೂರ್ವಿ ಎಲ್ಲರೂ ಕೂಡ ಅವ್ರ ಮನೆಗೆ ಹೊರಟರು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಆಲ್ಮೋಸ್ಟ್ 1.5 hour ಆದಮೇಲೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಬಂದರು. ಜೀವನ್ ಏನೋ ಕೇಕ್ ತೊಗೊಂಬರೋದಕ್ಕೆ ಹೇಳಿದ್ರಂತೆ ಚಿಂಟುಗೆ. ಸೊ ಚಿಂಟುನೇ ಕೇಕ್ ತೊಗೊಂಬಂದಿದ್ದ. ನಾನಿನ್ನು ಮೀಶೋನಲ್ಲಿ ಯಾವುದು ಹೊಸ ಡ್ರೆಸ್ ರಿಸೀವ್ ಆಗಿತ್ತಲ್ಲ ಅದನ್ನೇ ವೇರ್ ಮಾಡೋಣ ಅಂತ ಮಾಡಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಇದೊಂದು 300 rupees ಅಂತ ಅಂದ್ಕೊಳ್ತೀನಿ. ತುಂಬ ಕಂಫರ್ಟಬಲ್ ಆಗಿ ಇತ್ತು ಆ್ಯಂಡ್ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. Happy birthday to you. Happy birthday to you. Happy birthday. ಚಿನ್ನು ಅಂದ್ಬಿಡು. Happy birthday ಮಮ್ಮಿ. Thank you. Thank you. ಬರ್ತ್ಡೇ ಆಯಿತು. ನಮ್ಮ ಅಮ್ಮಂದು ಯಾವ ಥರ ಹೇಳ್ಚಿನ ಪ್ರತಿ ತಿಂಗಳು ಬರ್ತಡೇ ಮಾಡ್ಬೋದು. ಈಗ ಮತ್ತೆ ತಿಂಗಳಿಗೂ ತಪ್ಪಾದು. ಕುಂಚು ನೀನು. ನಮ್ಮ ಅಪ್ಪ ಕೇಳ್ತಾ ಚಿನ್ನು ಪಪ್ಪ ಬಾ ನಂದು ಹ್ಯಾಪಿ ಬರ್ತ್ಡೇ. ಸಣ್ಣಗೆ ಕೇಳ್ತು ಕರೆಕ್ಟ್ ಆಗುತ್ತೆ. ಆಯಿಲ್ 145 rupees ಉಳಿಸಿದ್ದೀನಿ. ಸಿರಿಮಾ ಎದ್ದವಾ ಬಾ ಬಾಯಿ ಸಿರಿ ಬಿಡು ನಿಜ ಸಿರಿಮಾ ಎಲ್ಲ ಹೋಗ್ತಾಳೆ. ಎಲ್ಲರೂ ಬಂದ್ಬಿಟ್ಟು ಏನು ಸಿಕ್ತು ವೈಟ್ ಕಲರು. ಸಿರಿ ಕೊಟ್ರಾ ಕೇಕು? ಬೇಡ ಬೇಡ. 100 ಎಲ್ಲೇ ಏನು ಏನಕ್ಕದು ಏನು ಎಲ್ಲ ಸಾಕು ಅದಾಯ್ತಲ್ಲ ಡಿಪ್ರೆಷನ್. ಸೊ ಇನ್ನು ನಾನು ಹುಟ್ಟಿದ್ದು 12 o'clock 5 minutesಗೆ. ಹಾಗಾಗಿ ಎಲ್ಲರೂ ಕೂಡ ನನಗೆ ಆಲ್ಮೋಸ್ಟ್ ಅಷ್ಟೊತ್ತಿಗೆ ವಿಶ್ ಮಾಡಿಬಿಡ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಯಾಕಂದರೆ ಕರೆಕ್ಟ್ ಟೈಮ್ಗೆ ಹುಟ್ಟಿದ್ದೀನಿ ಅಲ್ವಾ, ನೈಟು 12 o'clock 5 minutesಗೆ. ಸೊ ಅದೇ ಟೈಮ್ಗೆ ಎಲ್ಲರೂ ವಿಶ್ ಮಾಡಿಬಿಡ್ತಾರೆ. ಇನ್ನು ನೆಕ್ಸ್ಟ್ ಡೇ ನಾನು ಸೋಯಾ ಗ್ರೇವಿ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಸೋಯಾ ಚಂಕ್ಸ್ನ ನಾನು ಬಾಯ್ಲ್ ಆಗೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಾಣಲಿನಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲನೂ ಕೂಡ ಹುರಿದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈ ಒಂದು ಮಿಕ್ಸಿ ಜಾರ್ಗೆ ನಾನು ಟೊಮೆಟೊ, ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1 ಸ್ಪೂನ್ ಧನ್ಯ, ಆಮೇಲೆ 1 ಸ್ಪೂನಷ್ಟು, ಅಂದರೆ 1 ಸ್ಪೂನ್ ಅಲ್ಲ ಇನ್ನೊಂದು ಸ್ವಲ್ಪ ಕಡಿಮೆನೇ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿನ ಇಟ್ಕೊಂಡು ಈರುಳ್ಳಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಕಸ್ತೂರಿ ಮೇಥಿ ಹಾಕೋಬೇಕಾಗಿತ್ತು, ನನಗೆ ಅದು ಮರ್ತೋಯ್ತು. ಹಾಗಾಗಿ ಇವಾಗ ಅದನ್ನು ಆ್ಯಡ್ ಮಾಡಿಕೊಂಡೆ. ಇನ್ನು ರುಬ್ಬಿಟ್ಕೊಂಡಿರೋ ಮಸಾಲೆನ ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಬ್ರೌನ್ ಆಗಬೇಕು ಅನ್ನೋ ಥರ ಏನಿಲ್ಲ. ಸ್ವಲ್ಪ ಫ್ರೈ ಆದ ನಂತರ ನಾನು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಈ ಗ್ರೇವಿ ಚೆನ್ನಾಗಿ ಕುದ್ದ ನಂತರ ಆಮೇಲೆ ನಾನು ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಹಸಿನೇ ಇರುವಾಗ ನಾನು ಸೋಯಾ ಚಂಕ್ಸ್ ಆ್ಯಡ್ ಮಾಡಲ್ಲ. ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಆಮೇಲೆ ಸೋಯಾ ಚಂಕ್ಸ್ನ ಈ ರೀತಿಯಾಗಿ ಹಿಂಡ್ಬಿಟ್ಟು ನೀರು ಎಕ್ಸಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದು ಅದಾದಮೇಲೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ವೈಸು ಅಂತೆ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಗ್ರೇವಿಗೆ. ನಾನು ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡಿದ್ದೀನಿ ಅಲ್ವಾ, ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಇಷ್ಟೇ ಮಸಾಲೆ ಸಾಕು ಅಂತ. ಇದಕ್ಕೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ, ಅಂದರೆ ಗ್ರೇವಿಗೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಇವಾಗ ಸೋಯಾ ಚಂಕ್ಸ್ನೆಲ್ಲ ಎಕ್ಸಸ್ ವಾಟರ್ ಏನಿರುತ್ತೆ ಅದನ್ನು ನೀರೆಲ್ಲ ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಈ ಕಡೆ ಗ್ರೇವಿ ಕೂಡ ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ನಾನು ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಆಗುತ್ತೆ. ಚೆನ್ನಾಗಿ ಇದಕ್ಕೆ ಗ್ರೇವಿ ಏನು ಉಪ್ಪು ಖಾರ ಎಲ್ಲ ಇಳಿಬೇಕು, ಎಲ್ಲ ಸೋಯಾ ಚಂಕ್ಸಿಗೆ ಇಳಿದಿರುತ್ತೆ, ಚೆನ್ನಾಗಿ ಕೂಡ ಟೇಸ್ಟ್ ಇರುತ್ತೆ. ಲಾಸ್ಟಲ್ಲಿ ಬೇಕು ಅಂತಂದರೆ ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಚಪಾತಿನ ಮಾಡಿಕೊಂಡು ಬೆಳಗ್ಗೆ ತಿಂಡಿನ ಕೂಡ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ನನ್ನ ಬರ್ತ್ಡೇಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.